ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾಳೆಯ ದಿವಸ ಗುರುಪೂರ್ಣಿಮೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಗುರುಪೂರ್ಣಿಮೆ. ಅದರಂತೆ ಆಷಾಢ ಮಾಸದ ಶುಕ್ಲ ಪಕ್ಷದ ಈ ಹುಣ್ಣಿಮೆಯು ಕೂಡ ಗುರುಪೂರ್ಣಿಮೆ. ಮತ್ತು ಮುಂದೆ ಕಾರ್ತಿಕ ಮಾಸದಲ್ಲೂ ಕೂಡ ಮತ್ತೊಂದು ಹುಣ್ಣಿಮೆ ಬರುತ್ತೆ, ಆವಾಗಲೂ ಕೂಡ ಗುರುಪೂರ್ಣಿಮೆ. ವರ್ಷದಲ್ಲಿ 3 ಗುರುಪೂರ್ಣಿಮೆಗಳು ಬರುತ್ತೆ. ಅರ್ಥಾತ್ ಗುರುಗಳನ್ನು ವರ್ಷದಲ್ಲಿ 3 ಬಾರಿ ನಾವು ವಿಶೇಷವಾಗಿ ಉಪಸತ್ತಿಯನ್ನು ಮಾಡಬೇಕು, ಅವರ ಸೇವೆಯನ್ನು ಮಾಡಬೇಕು. ವಾಸ್ತವವಾಗಿ ಗುರುಗಳು ಅಂತ ಅಂದರೆ ಶ್ರೀ ವೇದವ್ಯಾಸ ದೇವರು. ವೇದವ್ಯಾಸ ದೇವರನ್ನು ಗುರುಪೂರ್ಣಿಮೆಯ ದಿವಸ ಸ್ಮರಣೆ ಮಾಡಲೇಬೇಕು. ವೇದವ್ಯಾಸ ದೇವರು ಯಾರು ಗೊತ್ತಾ? ಎಲ್ಲ ಶಾಸ್ತ್ರಗಳನ್ನು ಜಗತ್ತಿಗೆ ನೀಡಿದವರು. ಪರಮಾತ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತೆ ವೇದವ್ಯಾಸ ದೇವರು ವಾಂಗ್ಮಯ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾರೆ. ವಾಂಗ್ಮಯ ಪ್ರಪಂಚವನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಆ ವಾಂಗ್ಮಯ ಪ್ರಪಂಚವೇ ಇಲ್ಲದೇನೆ ಇದ್ದಿದ್ದರೆ ಆವಾಗ ಇದಂ ಸಮಸ್ತ ಈ ಜಗತ್ತು ಅಂಧಕಾರಮಯ ಆಗ್ತಿತ್ತು. ಯಾರಿಗೂ ಕೂಡ ಯಾವುದೇ ಜ್ಞಾನ ಇಲ್ಲದೆ ಅಜ್ಞಾನದ ಕೂಪದಲ್ಲಿ ಬಿದ್ದು ಒದ್ದಾಡುತ್ತಿತ್ತು. ಅದಕ್ಕೋಸ್ಕರ ಭಗವಂತ ಶ್ರೀ ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡಿ ನಮಗೆ 18 ಪುರಾಣಗಳನ್ನು ನೀಡಿದ್ದಷ್ಟೇ ಅಲ್ಲದೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದಗಳ ವಿಭಾಗವನ್ನು ಕೂಡ ಮಾಡಿ ವೇದದ ಮೂಲಕ ಭಗವಂತನನ್ನು ತಿಳಿಯುವ ಮಾರ್ಗವನ್ನು ಹಾಕಿಕೊಟ್ರು. ಮತ್ತು ಮಹಾಭಾರತ, ಮೂಲ ರಾಮಾಯಣ ಮೊದಲಾದ ಗ್ರಂಥಗಳನ್ನು ಕೂಡ ವೇದವ್ಯಾಸ ದೇವರು ರಚನೆ ಮಾಡಿದ್ರು. ಭಗವಾನ್ ವೇದವ್ಯಾಸ ದೇವರು ರಚನೆ ಮಾಡಿದ ಈ ಗ್ರಂಥಗಳಿಗೆ ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು ಹಾಗೂ ಜಗದ್ಗುರುಗಳಾದ ಶ್ರೀ ಗುರುರಾಯರೇ ಮೊದಲಾದವರು ಜ್ಞಾನಿವರೇಣ್ಯರು ವ್ಯಾಖ್ಯಾನಗಳನ್ನು ರಚನೆ ಮಾಡಿದ್ದಾರೆ. ಆ ವ್ಯಾಖ್ಯಾನಗಳ ಆಧಾರದಿಂದ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಜ್ಞಾನವನ್ನು ಪಡೆದುಕೊಳ್ತಾ ಇದ್ದೇವೆ. ಆದ್ದರಿಂದ ಗುರುಪೂರ್ಣಿಮೆಯ ದಿವಸ ಮುಖ್ಯವಾಗಿ ಶ್ರೀ ವೇದವ್ಯಾಸ ದೇವರನ್ನು, ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರನ್ನು ಹಾಗೂ ಮಂತ್ರಾಲಯ ಪ್ರಭುಗಳಾದ ಗುರುರಾಯರನ್ನು ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ಸ್ಮರಣೆ ಮಾಡಬೇಕು. ವಾಯುದೇವರನ್ನು ಸ್ಮರಣೆ ಮಾಡಬೇಕು. ಗುರುಗಳ ಪಾದಗಳನ್ನು ಸ್ಮರಿಸಿ ಅವರ ಪಾದ ಕಮಲಗಳಲ್ಲಿ ಶಿರವನ್ನು ಇಟ್ಟು ನಮಿಸಬೇಕು. ಭಗವಂತನು 3 ಬಾರಿ ವೇದವ್ಯಾಸ ದೇವರಾಗಿ ಅವತಾರವನ್ನು ಮಾಡಿದ್ದಾನೆ. ಆದ್ದರಿಂದ ಗುರುಪೂರ್ಣಿಮೆ ವರ್ಷದಲ್ಲಿ 3 ಬಾರಿ ಬರುತ್ತೆ. 3 ಬಾರಿ ಬರುವ ಈ ಗುರುಪೂರ್ಣಿಮೆ ದಿವಸ ವೇದವ್ಯಾಸ ದೇವರನ್ನು ಮರೆತು ನಾವು ಗುರುಗಳನ್ನು ಪೂಜಿಸಿದರೆ ಅದು ಅರ್ಥಪೂರ್ಣ ಆಗೋದಿಲ್ಲ. ಈ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ವೇದವ್ಯಾಸ ದೇವರನ್ನು ಸ್ಮರಣೆ ಮಾಡಲೇಬೇಕು. ಆಗ ಮಾತ್ರ ಗುರುರಾಯರಿಗೆ ಪರಮ ಸಂತೋಷವಾಗುತ್ತೆ. ಗುರುರಾಯರ ಸೇವೆಯನ್ನು ಇವತ್ತಿನ ದಿವಸ ಯಾರು ಮಾಡ್ತಾರೋ, ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಯಾರು ಗುರುರಾಯರನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೋ ಅವರಿಗೆ ದುಪ್ಪಟ್ಟು ಫಲ ಪ್ರಾಪ್ತವಾಗುತ್ತೆ. ಅಂದುಕೊಂಡ ಕಾರ್ಯಗಳೆಲ್ಲವೂ ಕೂಡ ನಿರಾತಂಕವಾಗಿ ನೆರವೇರುತ್ತೆ. ಹಾಗೂ ಗುರುಗಳು ವಿಶೇಷ ಸನ್ನಿಹಿತರಾಗಿ ಅನುಗ್ರಹವನ್ನು ಕೂಡ ಮಾಡ್ತಾರೆ. ಗುರುಪೂರ್ಣಿಮೆ ದಿವಸ ಗುರುಗಳನ್ನು ನಾವು ಆರಾಧನೆ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ ಅಂತ ಭಾವನೆ ಮಾಡುವುದಕ್ಕಿಂತ ಮೊದಲು ಅವತ್ತು ಕರ್ತವ್ಯ, ಶಿಷ್ಯನಾದವನು ಗುರುಗಳನ್ನು ಉಪಸತ್ಯ ಮಾಡಲೇಬೇಕು. ಅವರಲ್ಲಿ ಶರಣಾಗತರಾಗಲೇಬೇಕು. ಅವರು ಅನುಗ್ರಹವನ್ನು ಪಡೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಲೇಬೇಕು. ಇದು ಕರ್ತವ್ಯ. ಆದ್ದರಿಂದ ಕರ್ತವ್ಯ ಪರಿಪಾಲನೆಯನ್ನು ನಾವು ಮಾಡಬೇಕು. ಇಲ್ಲದಿದ್ದರೆ ಕರ್ತವ್ಯ ಪರಿಭ್ರಷ್ಟರಾಗ್ತೀವಿ ನಾವು. ಆಗ ನಮಗೆ ವಿಶೇಷ ಸಿದ್ಧಿಗಳು ಉಂಟಾಗೋದಿಲ್ಲ. ಹುಣ್ಣಿಮೆ ಮಹಾಪರ್ವಕಾಲ, ಗುರುಪೂರ್ಣಿಮೆ ಆಗತವಾಗಿದೆ. ಇಂಥ ಪರ್ವಕಾಲದಲ್ಲಿ ನಾವು ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ವಿಶೇಷವಾಗಿ ಆರಾಧನೆ ಮಾಡೋಣ. ಅದಕ್ಕೋಸ್ಕರ ಈಗಾಗಲೇ ನಾನು ಹೇಳಿದಂತೆ ರಾಯರ ನಾಮಲೇಖನವನ್ನು ಮಾಡೋಣ. ರಾಯರ ನಾಮಲೇಖನವನ್ನು ಮಾಡುವಾಗ ಶ್ರೀರಾಘವೇಂದ್ರ ಅಂತ ಬರೆಯಬೇಕು. ಬರೆಯುವಾಗ ಗುರುಗಳನ್ನು ಹೃದಯದಲ್ಲಿ ತುಂಬಿಕೊಂಡು ವಾಯುದೇವರನ್ನು ಸ್ಮರಿಸುತ್ತಾ ವೇದವ್ಯಾಸ ದೇವರ ಸ್ವರೂಪಿಯಾದ ಶ್ರೀರಾಮಚಂದ್ರ ದೇವರನ್ನು ಕೂಡ ಸ್ಮರಿಸುತ್ತಾ ಲೇಖನವನ್ನು ಮಾಡಬೇಕು. ಹಾಗೆ ಮಾಡ್ತಾ ತೆರಳಿದ್ರೆ ನಮ್ಮ ಮುಂದಿನ ಜೀವನದ ಪ್ರತಿಯೊಂದು ಕ್ಷಣಗಳು ಕೂಡ ಅದು ಆತ್ಯಂತಿಕವಾಗಿ ಮೋಕ್ಷದೆಡೆ ಧಾವಿಸುತ್ತೆ. ನಾವು ಹೌದು ಅಂದ್ಕೊಂಡಿರ್ಬೋದು, ಯಾವುದೋ ಕ್ಷುಲ್ಲಕ ಕಾಮನೆಗಳು ನಮ್ಮ ಮನಸ್ಸಿನಲ್ಲಿ ತುಂಬಿರ್ಬೋದು. ಆದರೆ ದೇವರು ಏನಂ ಉದ್ಧರಿಷ್ಯಾಮಿ ಎಂಬುದಾಗಿ ನಮ್ಮನ್ನು ಸಂಪೂರ್ಣವಾಗಿ ಆತ್ಯಂತಿಕವಾಗಿ ಉದ್ಧಾರ ಮಾಡ್ತಾನೆ.
ಅದಕ್ಕೆ ಮೂಲ ಕರ್ತೃಗಳು ಶ್ರೀ ಗುರುರಾಯರಾಗ್ತಾರೆ. ಗುರುರಾಯರು ನಾಳೆಯ ದಿವಸ ನಮ್ಮ ಪರವಾಗಿ ತಮ್ಮ ಉಪಾಸ್ಯ ಮೂರ್ತಿಯಾದ ಭಗವಂತನಲ್ಲಿ ಹೀಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಉದ್ಧರ. ದೀನನಾದ ಅನಾಥನಾದ ಶರಣಾಗತನಾದ ಈ ನನ್ನ ಭಕ್ತನನ್ನು ಉದ್ಧಾರ ಮಾಡು, ಇವನ ಎಲ್ಲ ಪಾಪಗಳನ್ನು ಪರಿಹರಿಸು, ಇವನ ಉದ್ದೇಶಗಳು ಈಡೇರುವಂತೆ ಅನುಗ್ರಹಿಸು, ಹಾಗೂ ಇವನಿಗೆ ಯಾವುದೋ ಆತ್ಯಂತಿಕವಾಗಿ ಶ್ರೇಯಸ್ಸಾಧನವೋ ಅದನ್ನು ಕೊಟ್ಟು ಅನುಗ್ರಹಿಸು. ಹೀಗೆ ಗುರುರಾಯರು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವ ಶುಭ ಪರ್ವಕಾಲವೇ ಗುರುಪೂರ್ಣಿಮೆಯ ಪರ್ವಕಾಲ. ಈ ಪರ್ವಕಾಲದಲ್ಲಿ ಯಾರು ಗುರುರಾಯರನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೋ, ಜಪ ಮಾಡ್ತಾರೋ, ಅವರು ಇಂಥ ಫಲಭಾಜನರಾಗ್ತಾರೆ ಹಾಗೂ ಗುರುರಾಯರ ಕೃಪೆಗೆ ಸಂಪೂರ್ಣವಾಗಿ ಪಾತ್ರರಾಗ್ತಾರೆ. ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಲು ನೀವು ನಾಳೆಯ ದಿವಸ ಗುರುಪೂರ್ಣಿಮೆಯ ಈ ಪರ್ವಕಾಲದಲ್ಲಿ ಬೆಳಿಗ್ಗೆ ಸುಮಾರು 5:45 ಗಂಟೆಗೆ ಸ್ನಾನಾದಿಗಳನ್ನು ಮುಗಿಸಿ ಊರ್ಧ್ವಪುಂಡ್ರವನ್ನು ಧರಿಸಿ ಶಂಖಚಕ್ರಗಳನ್ನು ಧರಿಸಿ ಗುರುರಾಯರ ಮುಂದೆ ಕುಳಿತು ನೀವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ತುಪ್ಪದ ದೀಪವನ್ನು ಹಚ್ಚಿ ವೇದವ್ಯಾಸ ದೇವರಿಗೆ, ರಾಮದೇವರಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು. ಅನಂತರ ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರನ್ನು, ವಾಯುದೇವರನ್ನು ನಮಿಸಬೇಕು. ಮಂತ್ರಾಲಯ ಪ್ರಭುಗಳಾದ ಶ್ರೀ ಗುರುರಾಯರನ್ನು ಭಕ್ತಿಯಿಂದ ಸ್ಮರಿಸ್ತಾ ಅವರ ಪಾದಗಳಲ್ಲಿ ಬಿದ್ದು ಅವರ ಪಾದಗಳಲ್ಲಿ ಶರಣಾಗತರಾಗಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವುದಕ್ಕೂ ಮೊದಲು ಆ ಗುರುಗಳ ಆಪಾದಮೂಳಿ ಪರ್ಯಂತವಾದ ಸ್ಮರಣೆಯನ್ನು, ಸ್ವರೂಪವನ್ನು ಚಿಂತನೆ ಮಾಡಬೇಕು. ತನ್ಮೂಲಕವಾಗಿ ನೀವು ರಾಯರ ನಾಮಲೇಖನವನ್ನು ಈಗಾಗಲೇ ಪ್ರಾರಂಭ ಮಾಡಿದರೆ ನಾಳೆ ದಿವಸ ಮರೆಯದೆ ಸೂರ್ಯೋದಯ ಕಾಲದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮಂತ್ರ ಜಪವನ್ನು ಮಾಡಿ ಅಥವಾ ರಾಯರ ನಾಮಲೇಖನವನ್ನು ಮಾಡಿ. ಅದರಂತೆ ಸೂರ್ಯಾಸ್ತ ಕಾಲದಲ್ಲಿಯೂ ಕೂಡ ಇದನ್ನು ಮಾಡುವುದನ್ನು ಮರೆಯಬೇಡಿ. ಬೆಳಿಗ್ಗೆ ಎದ್ದ ಕೂಡಲೇ ಗುರುರಾಯರ ಸ್ಮರಣೆ ನಿಮ್ಮ ಹೃದಯದಲ್ಲಿ ತುಂಬಲಿ. ಮಲಗುವಾಗಲೂ ಕೂಡ ಗುರುರಾಯರ ಸ್ಮರಣೆ ನಿಮ್ಮ ಮನಸ್ಸಿನಲ್ಲಿ, ಭಾವದಲ್ಲಿ ತುಂಬಿ ತುಳುಕಲಿ. ಹೀಗೆ ಗುರುಪೂರ್ಣಿಮೆಯನ್ನು ಆಚರಿಸುವುದರಿಂದ ಯಾವುದೇ ಕೆಡುಕಿಲ್ಲ, ಹಾನಿಯಿಲ್ಲ. ಅಷ್ಟೇ ಅಲ್ಲದೆ ಅತ್ಯಂತಿಕವಾದ ಶ್ರೇಯಸ್ಕರವಾದ ಪುಣ್ಯದ ರಾಶಿಯು ನಿಮಗೆ ಪ್ರಾಪ್ತವಾಗುತ್ತೆ. ಗುರುಗಳ ಪೂರ್ಣವಾದ ಅನುಗ್ರಹವೂ ಪ್ರಾಪ್ತವಾಗುತ್ತೆ. ಮತ್ತು ನೀವೇನಾದರೂ ಒಳ್ಳೆಯ ಕೆಲಸ ಮಾಡುವ ಉದ್ದೇಶವಿದ್ದಲ್ಲಿ ನಾಳೆ ಅದನ್ನು ಪ್ರಾರಂಭ ಮಾಡಿ. ಏನಾದರೂ ನಿಮಗೆ ದಾನ ಮಾಡುವ ಅಪೇಕ್ಷೆ ಇದ್ದಲ್ಲಿ ನಾಳೆಯ ದಿವಸ ಅದನ್ನು ಮಾಡಿ. ಅಥವಾ ನಿಮಗೇನಾದರೂ ಅನ್ನದಾನಾದಿಗಳನ್ನು ಮಾಡುವ ಸಂಕಲ್ಪವಿದ್ದರೆ ನಾಳೆಯ ದಿವಸ ಅದನ್ನು ಮಾಡಿ. ನಿಮಗೆ ಫಲವು ಅತ್ಯಂತ ಅಧಿಕ ಮಟ್ಟದಲ್ಲಿ ಪ್ರಾಪ್ತವಾಗುತ್ತೆ. ಗುರುಪೂರ್ಣಿಮೆಯ ಈ ಪರ್ವಕಾಲವನ್ನು ಹೀಗೆ ನೀವು ಸಾರ್ಥಕ ಮಾಡಿಕೊಳ್ಳಿ. ಏನೂ ಮಾಡಲಿಕ್ಕಾಗದೇ ಇದ್ದರೆ ಈಗಾಗಲೇ ನಾನು ಹೇಳಿದಂತೆ ಸೂರ್ಯೋದಯ ಕಾಲದಲ್ಲಿ ಎದ್ದು ಗುರುರಾಯರನ್ನು ಸ್ಮರಿಸಿ, ಸೂರ್ಯನಾರಾಯಣನನ್ನು ವಂದಿಸಿ, ಗುರುರಾಯರ ನಾಮಲೇಖನವನ್ನು ಮಾಡುವುದನ್ನು ಮಾತ್ರ ಮರೆಯಬೇಡಿ. ಈಗಾಗಲೇ ಗುರುರಾಯರ ನಾಮಲೇಖನವನ್ನು ನೀವು ಮಾಡದೇ ನಾಳೆನೇ ದಿವಸವೇ ನೀವು ಪ್ರಾರಂಭ ಮಾಡುವುದಿದ್ದರೆ ಸಂಕಲ್ಪ ಮಂತ್ರವನ್ನು ಇದೇ ಚಾನಲ್ನಲ್ಲಿ ನೀವು ನೋಡಬಹುದು. ಅದನ್ನು ಪಠಿಸಿ 2 ತೆಂಗಿನಕಾಯಿಗಳನ್ನು ಇಟ್ಟು ಗುರುರಾಯರಲ್ಲಿ ಪ್ರಾರ್ಥಿಸಿ ಸಂಕಲ್ಪವನ್ನು ಮಾಡಿ 1,00,000 ಶ್ರೀರಾಘವೇಂದ್ರ ಅಂತ ಬರೀತೀನಿ ಅಂತ ಸಂಕಲ್ಪವನ್ನು ಮಾಡಿ. ಚಾತುರ್ಮಾಸ್ಯದಲ್ಲಿ ಒಟ್ಟು 4 ತಿಂಗಳಿದೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿವಸದ ತನಕ ಚಾತುರ್ಮಾಸ್ಯ ಇರುತ್ತೆ. ಅಂದರೆ ನವೆಂಬರ್ 21ರ ತನಕ ಇರುತ್ತೆ. ಅಷ್ಟರಲ್ಲಿ ನಾನು 1,00,000 ಶ್ರೀರಾಘವೇಂದ್ರ ಅಂತ ಬರೀತೀನಿ ಅಂತ ಸಂಕಲ್ಪವನ್ನು ಮಾಡಿ ಮತ್ತು ಬರೆದು ಮುಗಿಸಿ. ದಿನಕ್ಕೆ 1 ಪುಸ್ತಕದಂತೆ ಬರೆದರೆ ಅದು ಚಾತುರ್ಮಾಸ್ಯ ಸಾರ್ಥಕವಾಗುತ್ತೆ. ಏತನ್ಮೂಲಕವಾಗಿ ನಿಮ್ಮ ಜೀವನವನ್ನು ನೀವು ಸಾರ್ಥಕ ಮಾಡಿಕೊಳ್ಳಿ. 100 ಪುಸ್ತಕ ಬರೆದ ಮೇಲೆ ನಮಗೆ ತಿಳಿಸಿದರೆ ನಾವು ಪ್ರಶಸ್ತಿ ಪತ್ರವನ್ನು ನೀಡ್ತೀವಿ. ಹಾಗೂ ಮುಂದೆ ನಾವು ನೀಡುವ ರಾಘವೇಂದ್ರ ವೃಂದಾವನವನ್ನು ಕೂಡ ನಿಮ್ಮ ಮನೆಯಲ್ಲಿ ಸ್ಥಾಪಿಸಿ ಅಲ್ಲಿ ಪುಸ್ತಕಗಳನ್ನಿಟ್ಟು ಪೂಜಿಸಿ. ಮತ್ತು ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೂ ಕೂಡ ನೀವು ಆಗಮಿಸಿ ಅಲ್ಲಿಯೂ ಕೂಡ ನಿಮ್ಮ ಸೇವೆಯನ್ನು ಸಲ್ಲಿಸಿ ಧನ್ಯರಾಗಿರಿ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಃ ಸ್ವರುತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ.